ಲಂಕಾ ಸರಣಿಯಿಂದ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿರೋ ಗೌತಮ್ ಗಂಭೀರ್ಗೆ ಆರಂಭದಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಟಿ20 ಸರಣಿ ಗೆದ್ರೂ ಕೂಡ ಏಕದಿನ ಸರಣಿ ಸವಾಲಾಗಿ ಕಾಡ್ತಾ ಇದೆ. ಸೀರೀಸ್ ಗೆಲ್ಲೋದಿರ್ಲಿ, ಈಗ ಸಮಬಲ ಸಾಧಿಸೋದೇ ಕಷ್ಟವಾಗ್ತಾ ಇದೆ. ಮೊದಲ ಪಂದ್ಯವನ್ನ ತಮ್ಮ ಕೈಯಾರೆ ಬಿಟ್ಟುಕೊಟ್ಟ ಟೀಂ ಇಂಡಿಯಾ ಪ್ಲೇಯರ್ಸ್ ಎರಡನೇ ಪಂದ್ಯದಲ್ಲಿ ಗೆಲುವಿನ ಸರಿಹಕ್ಕು ಕೂಡ ಮುಟ್ಟೋಕೆ ಆಗಲಿಲ್ಲ. ಲಂಕಾ ಸ್ಪಿನ್ನರ್ಸ್ ಆರ್ಭಟಕ್ಕೆ ಕ್ರೀಸ್ನಲ್ಲಿ ನಿಲ್ಲೋಕು ಆಗದೆ ಒದ್ದಾಡಿದ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದರು. ಮೊದಲ ಮತ್ತು ಎರಡನೇ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಅಬ್ಬರಿಸಿದ್ದು ಬಿಟ್ರೆ ಉಳಿದವರೆಲ್ಲ ಫ್ಲಾಪ್ ಶೋ ತೋರಿಸಿದರು. ಹೊಸಬರನ್ನೇ ಇಟ್ಟುಕೊಂಡು ಜಿಂಬಾಬ್ವೆ ಮತ್ತು ಲಂಕಾ ಟಿ20 ಸರಣಿ ಗೆದ್ದ ಭಾರತ ಈಗ ಅನುಭವಿ ಮತ್ತು ಸ್ಟಾರ್ ಆಟಗಾರರು ಇದ್ರೂ ಕೂಡ ಏಕದಿನದಲ್ಲಿ ಗೆಲ್ಲೋಕೆ ಆಗ್ತಾ ಇಲ್ಲ. ಇಂಥ ಸಂಪತ್ತಿಗೆ ವಿರಾಟ್ ಮತ್ತು ರೋಹಿತ್ ರನ್ನ ತಂಡಕ್ಕೆ ಯಾಕೆ ತಂದ್ರಿ ಅಂತ ಮಾಜಿ ಕ್ರಿಕೆಟಿಗರೇ ಗಂಭೀರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಬೌಲರ್ ಆಶೀಶ್ ನೆಹ್ರಾ ಕೂಡ ಗಂಭೀರ್ ತಂತ್ರದ ವಿರುದ್ಧ ಹರಿಹಾಯ್ದಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ಟೀಂ ಇಂಡಿಯಾ ಕೋಚ್ ಹುದ್ದೆಯಿಂದ ರಾಹುಲ್ ದ್ರಾವಿಡ್ ಕೆಳಗಿಳಿದಿದ್ರು. ಗೌತಮ್ ಗಂಭೀರ್ ನೂತನ ಕೋಚ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಲಂಕಾ ಸರಣಿಯೇ ಗಂಭೀರ್ಗೆ ಮೊದಲ ಸರಣಿಯಾಗಿದೆ. ಹೀಗಾಗಿ ಟಿ20 ಹಾಗೆ ಏಕದಿನ ಸರಣಿಗಳನ್ನು ಗೆದ್ದು ತಮ್ಮ ಹೊಸ ಕರಿಯರ್ನ ಶುಭಾರಂಭಕ್ಕೆ ಪ್ಲಾನ್ ಮಾಡಿದ್ರು. ಅದರಂತೆ ಸೂರ್ಯಕುಮಾರ್ಗೆ ಟಿ20 ಕ್ಯಾಪ್ಟನ್ಸಿ ಕಟ್ಟಿದ್ರು. ಮತ್ತೊಂದು ಕಡೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅದಾಗಲೇ ಟಿ20 ಫಾರ್ಮೆಟ್ಗೆ ವಿದಾಯ ಘೋಷಣೆ ಮಾಡಿದ್ರಿಂದ ಲಂಕಾ ವಿರುದ್ಧದ ಏಕದಿನ ಸರಣಿಯಿಂದ ರಿಲೀಫ್ ಕೊಡಬೇಕು ಅಂತ ಕೇಳಿದರು. ಬಟ್ ಇದಕ್ಕೆ ಒಪ್ಪದ ಗಂಭೀರ್ ಹಠಕ್ಕೆ ಬಿದ್ದು ರೋಹಿತ್ ಮತ್ತು ವಿರಾಟ್ರನ್ನ ಏಕದಿನ ಸರಣಿಗೆ ಕರೆಸಿಕೊಂಡಿದ್ರು. ಆದ್ರೆ ಈಗ ಇಬ್ಬರು ದಿಗ್ಗಜರನ್ನು ಇಟ್ಕೊಂಡು ತಂಡ ಗೆಲ್ಲೋಕೆ ಆಗದಿದ್ದಕ್ಕೆ ಗಂಭೀರ್ ವಿರುದ್ಧ ಮಾಜಿ ಕ್ರಿಕೆಟರ್ಸ್ ಸಿಟ್ಟಾಗಿದ್ದಾರೆ. ಗಂಭೀರ್ ಅವರ ತಂತ್ರಗಾರಿಕೆ ಸರಿಯಾಗಿಲ್ಲ. ಈ ಸರಣಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬದಲಿಗೆ ಬೇರೆ ಆಟಗಾರರನ್ನೇ ಬಳಸಿಕೊಳ್ಬೇಕಿತ್ತು. ಅವರಿಬ್ಬರಿಗೆ ಇನ್ನಷ್ಟು ವಿಶ್ರಾಂತಿ ನೀಡಬೇಕಿತ್ತು. ಇಬ್ಬರು ಹಿರಿಯ ಆಟಗಾರರ ಜಾಗದಲ್ಲಿ ಯುವ ಆಟಗಾರರಿಗೆ ಅವಕಾಶ ಸಿಗಬೇಕಿತ್ತು ಎಂದಿದ್ದಾರೆ. ಆದರೆ ಈ ವಾದವನ್ನು ಕಂಪ್ಲೀಟ್ ಆಗಿ ಒಪ್ಪೋಕ್ಕೂ ಕೂಡ ಆಗಲ್ಲ ಬಿಡಿ. ಯಾಕಂದ್ರೆ ಟೀಂ ಇಂಡಿಯಾ ಏಕದಿನ ಸರಣಿಯ 2 ಪಂದ್ಯಗಳಲ್ಲಿ ಅಷ್ಟೋ ಇಷ್ಟು ಪ್ರದರ್ಶನ ತೋರಿದೆ ಅಂದ್ರೆ ಅದಕ್ಕೆ ಕಾರಣ ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ರನ್ ಗಳಿಸೋಕೆ ಪರದಾಡಿದ್ರು ಕೂಡ ರೋಹಿತ್ ಶರ್ಮಾ ಮೊದಲ ಏಕದಿನ ಪಂದ್ಯದಲ್ಲಿ 47 ಎಸೆತಗಳಲ್ಲಿ 58 ರನ್ ಗಳಿಸಿದ್ರು. ವಿರಾಟ್ ಕೊಹ್ಲಿ 32 ಎಸೆತಗಳಲ್ಲಿ 24 ರನ್ ಸಿಡಿಸಿದ್ರು. ಇನ್ನು ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ 44 ಎಸೆತಗಳಲ್ಲಿ 64 ರನ್ ಚಚ್ಚಿದ್ರು. ಕೊಹ್ಲಿ ಕೂಡ 19 ಎಸೆತಗಳಲ್ಲಿ 14 ರನ್ ಗಳಿಸಲಷ್ಟೇ ಶಕ್ತರಾಗಿದ್ರು. ಮೊದಲ ಏಕದಿನ ಪಂದ್ಯ ಟೈ ಆದರೆ ಎರಡನೇ ಪಂದ್ಯದಲ್ಲಿ 32 ರನ್ಗಳ ಅಂತರದಿಂದ ಭಾರತ ಸೋಲ್ಬೇಕಾಯಿತು. ಇಲ್ಲಿ ಇಬ್ಬರೂ ಕೂಡ ತಂಡಕ್ಕೆ ತಮ್ಮದೇ ಆದ ಕೊಡುಗೆ ಕೂಡ ನೀಡಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಲಂಕಾ ಏಕದಿನ ಸರಣಿಗೆ ಮರಳಿದ್ರು. ಹೊಸಬರ ಜೊತೆ ಟಿ20 ಸರಣಿಗಳನ್ನ ಗೆದ್ದಿರೋ ಭಾರತ ಏಕದಿನವನ್ನು ಕೂಡ ವಾಶ್ಔಟ್ ಮಾಡುತ್ತೆ ಅನ್ಕೊಂಡಿದ್ರು. ಬಟ್ ಈಗ ಲೆಕ್ಕಾಚಾರಗಳೆಲ್ಲ ಕೈ ಕೊಡ್ತಾ ಇದ್ದು ಸರಣಿ ಸಮಬಲ ಸಾಧಿಸಿದ್ರೆ ಸಾಕಪ್ಪ ಎನ್ನುವಂತಾಗಿದೆ. 27 ವರ್ಷಗಳ ಬಳಿಕ ಭಾರತದ ಎದುರು ಲಂಕಾ ಗೆಲುವು ಸಾಧಿಸೋ ನಿರೀಕ್ಷೆಯಲ್ಲಿದೆ. ಹೀಗಾಗಿ ವಿರಾಟ್ ಮತ್ತು ರೋಹಿತ್ ರನ್ನ ತಂಡಕ್ಕೆ ಕರೆತರೋ ಬದಲು ಹೊಸಬರನ್ನೇ ಇಟ್ಕೊಂಡು ಏಕದಿನದಲ್ಲೂ ಕೂಡ ಆಡಿಸಬಹುದಿತ್ತು ಅಂತ ಮಾಜಿ ಕ್ರಿಕೆಟರ್ಸ್ ಕಿಡಿಕಾರಿದ್ದಾರೆ.